ಹಬ್ಬ ಮದುವೆ ಮತ್ತು ಏನಾರು ಸ್ಪೆಷಲ್ ಫಂಕ್ಷನ್ ಇದ್ದಾಗ ಹೆಚ್ಚಾಗಿ ಈ ಹಲ್ವಾನ ಮಾಡೇ ಮಾಡ್ತಾರೆ. ಇವತ್ತು ನಾನು ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಸಿಹಿ ಕುಷ್ಮಾಂಡ್ ಹಲ್ವಾ ಈ ರೆಸಿಪಿನ ಶೇರ್ ಮಾಡಕತ್ತೀನಿ ರೀ. ಭಾಳ ಸಿಂಪಲ್ ಈಸಿ ರೆಸಿಪಿ, ಭಾಳ ಅಂದ್ರೆ ಭಾಳ ರುಚಿನೂ ಆಗ್ತೈತಿ. ಆಮೇಲೆ ಈ ಹಲ್ವಾಕ್ಕೆ ಬರೀ ಒಂದು 5 ಸಾಮಗ್ರಿ ಇದ್ರೆ ಸಾಕು. ಮೊದಲು ನಾ ಇಲ್ಲೇ 1 kg ಅಷ್ಟು ಕುಂಬಳಕಾಯಿ ತಗೊಂಡು ಕಟ್ ಮಾಡಕತ್ತೀನಿ ರೀ. ಇದು ಬೂದ್ ಕುಂಬಳಕಾಯಿ. ಇದ್ರಾಗಿನ ಬೀಜ ತೆಗಿಬೇಕು ಮತ್ತು ಸಿಪ್ಪಿನೂ ತೆಗಿಬೇಕು. ಒಳಗಿನ ಬಿಳಿ ಭಾಗ ಮಾತ್ರ ನಮ್ಗೆ ಹಲ್ವಾ ಮಾಡಕ್ಕೆ ಬೇಕಾಗ್ತೈತಿ. ಇದಕ್ಕೆ ದಮ್ ರೋಟ್, ಕಾಶಿ ಹಲ್ವಾ, ಬೂದ್ ಕುಂಬಳಕಾಯಿ ಹಲ್ವಾ, ಕುಷ್ಮಾಂಡ್ ಹಲ್ವಾ ಹಿಂಗೆ ಬೇರೆ ಬೇರೆ ಹೆಸರಲ್ಲೇ ಕರೀತಾರೆ. ಈ ಬೂದ್ ಕುಂಬಳಕಾಯಿ ಆರೋಗ್ಯಕ್ಕೆ ಭಾಳ ಚಲೋ ರೀ. ಇದ್ರಾಗ 90% ಬರೀ ನೀರೇ ಇರುತ್ತೆ. ಈ ಹಲ್ವಾ ಮಾಡೋದು ಭಾಳ ಸರಳ, ಯಾರು ಬೇಕಾದವರು ಆರಾಮ್ಸೆ ಈ ಹಲ್ವಾ ಮಾಡ್ಬೋದು. ಇದನ್ನು ಹೆಚ್ಚಾಗಿ ಸಕ್ಕರೆ ಹಾಕಿ ಮಾಡ್ತಾರೆ, ಆದರೆ ನಾ ಇವತ್ತು ಬೆಲ್ಲ ಹಾಕಿ ಮಾಡಕತ್ತೀನಿ. ಬೀಜ ಸಿಪ್ಪಿ ಎಲ್ಲ ತೆಗೆದ್ಮೇಲೆ ಒಂದು ಹೆರ್ಚು ತಗೊಂಡು ಹೆರ್ಚಕತ್ತೀನಿ ರೀ. ಆದಷ್ಟು ಸಣ್ಣ ಹೋಲಿರೋ ಕಡೆ ಇದನ್ನು ತುರಿಬೇಕು. ಎಲ್ಲ ಚಲೋತಂಗೆ ತುರಿದ್ಮೇಲೆ ಒಂದು ಬಟ್ಲ ಕಪ್ಪು ಏನರ ಒಂದು ತೊಗೊಂಬಿಟ್ಟು ಅಳತೆ ಮಾಡಿ ತಗೋರಿ. ನಾ ಇಲ್ಲೇ ಒಂದು ಬೌಲ್ ತೊಗೊಂಡು ಅದ್ರಾಗ 1 ಬೌಲಷ್ಟು ತುರಿದಿದ್ದು ಬೂದ್ ಕುಂಬಳಕಾಯಿನ ಅಳತೆ ಮಾಡಿ ತೊಗೊಂಡ್ಯಾ ರೀ. ಈ ನೀರನ್ನ ಚೆಲ್ಲಕ್ಕೆ ಹೋಗ್ಬೇಡ್ರಿ, ನೀರು ಸಮೇತ ಅಳತೆ ಮಾಡಿ ತಗೋರಿ. ಒಂದು ದಪ್ಪ ತಳದ ಪಾತ್ರೆ ತೊಗೊಂಡಿದ್ರಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದಾರೆ. ಕಟ್ ಮಾಡಿದ ಒಂದು 8-10 ಗೋಡಂಬಿ ಹಾಕಿ ತುಪ್ಪದಾಗ ಇದನ್ನು ಚಲೋತಂಗೆ ಫ್ರೈ ಮಾಡ್ತೀನಿ. ಈ ರೆಸಿಪಿಗೆ ಗೋಡಂಬಿ ಸ್ವಲ್ಪ ಜಾಸ್ತಿನೇ ಬೇಕು, ಕಡಿಮೆ ಹಾಕಕ್ಕೆ ಹೋಗ್ಬೇಡ್ರಿ, ಹಲ್ವಾ ಚಲೋ ಆಗೋದಿಲ್ಲ. ಗೋಡಂಬಿನ ಸ್ವಲ್ಪ ಕೆಂಪಾಗೋದನ್ನು ಹುರಿದ ಮೇಲೆ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡಕತ್ತೀನಿ. ಆಮೇಲೆ ಇದೇ ತುಪ್ಪದಾಗ ತುರಿದಿದ್ದು ಬೂದ್ ಕುಂಬಳಕಾಯಿ ಹಾಕಿದ್ದಾರೆ. ನೀರು ಸಮೇತ ಹಾಕ್ರಿ. ಮೀಡಿಯಮ್ ಫ್ಲೇಮ್ನಾಗ ಇದನ್ನು ಚಲೋತಂಗೆ ಹುರಿಬೇಕು. ಇದ್ರಾಗಿನ ನೀರು ಭಾಳ ಮುಖ್ಯ. ಈ ನೀರಾಗ್ರೆ ನಾವು ಕುಂಬಳಕಾಯಿನ ಬೇಯಿಸ್ಬೇಕಾಗ್ತೈತಿ. ಇದನ್ನು ಎಲ್ಲಿ ಮಟ್ಟ ಹುರಿಬೇಕಪ್ಪ ಅಂತಂದ್ರೆ ನೀರೆಲ್ಲ ಹಿಂಗಿ ಸ್ವಲ್ಪ ಇದು ಗಟ್ಟಿ ಆಗಬೇಕು. ಅಲ್ಲಿ ಮಟ್ಟ ನಾವು ಹಿಂಗೆ ಇದನ್ನು ಕೈ ಬಿಡಲಾರ್ದ ಹುರ್ಕೋಂತನೇ ಇರಬೇಕು. ಒಂದು 5-6 ನಿಮಿಷ ಹುರಿದ ಮೇಲೆ ಈಗಿದು ಸ್ವಲ್ಪ ಗಟ್ಟಿ ಹಾಕೋಂತ ಬರಕತ್ತೈತ್ರಿ. ಈಗಿದ್ರಾಗ ನಾನು ಒಂದು 3/4 ಕಪ್ಪಷ್ಟು ಬೆಲ್ಲ ಹಾಕಕತ್ತೀನಿ ರೀ. ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕರಿ ಬೆಲ್ಲ, ಅಂದ್ರೆ ಆರ್ಗ್ಯಾನಿಕ್ ಜಾಗ್ರಿ. 1 ಕಪ್ಪು ಅಥವಾ 1 ಅಳತಿ ಕುಂಬಳಕಾಯಿಗೆ 3/4 ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ಹಾಕಿನ್ರಿ. ಬೆಲ್ಲ ಹಾಕಿದ್ಮೇಲೆ ಇದು ಮತ್ತು ನೀರಾಗುತ್ತೆ. ಮೀಡಿಯಮ್ ಫ್ಲೇಮ್ನಾಗ ನಾವು ಇದನ್ನು ಹಿಂಗೆ ಕೈ ಬಿಡಲಾರ್ದ ಮಿಕ್ಸ್ ಮಾಡ್ಕೋಂತನೇ ಇರಬೇಕು. ಇಲ್ಲೇ ಒಂದು ವಿಷಯ ಏನು ಲಕ್ಷ್ಯ ಇಡಬೇಕಪ್ಪ ಅಂತಂದ್ರೆ, ಕುಂಬಳಕಾಯಿ ಒಳಗಿನ ನೀರು ಇರುತ್ತಲ್ರಿ, ಆ ನೀರಾಗ ನಾವು ಕುಂಬಳಕಾಯಿನ ಚಲೋತಂಗೆ ಕುದಿಸಿ ಬೇಯಿಸಿದ ಮೇಲೆ ನಾವು ಬೆಲ್ಲ ಹಾಕಬೇಕು. ಅದನ್ನು ಚಲೋತಂಗೆ ಬೇಯಿಸ್ಲಾರ್ದ ಹಂಗೆ ಬೆಲ್ಲ ಹಾಕಿದ್ರೆ ಹಲ್ವಾ ಟೇಸ್ಟೇ ಹಾಳಾಗ್ತೈತಿ. ಹಲ್ವಾ ತಿನ್ನೋ ಮುಂದೆ ಬಾಯಾಗದು ಒಂಥರ ಹಸಿ ಹತ್ತೈತಿ. ಅದಕ್ಕೆ ನೀರಾಗದನ್ನು ಚಲೋತಂಗೆ ಬೇಯಿಸಿದ ಮೇಲೆ ಬೆಲ್ಲ ಹಾಕ್ರಿ. ಆಮೇಲೆ ನಿಮ್ಗೆ ಬೆಲ್ಲ ಬ್ಯಾಡ ಅಂದ್ರೆ ನೀವು ಸಕ್ಕರೆನೂ ಉಪಯೋಗಿಸ್ಬೋದು. ಸಕ್ಕರೆ ಹಾಕಿದ್ರೆ ಸ್ವಲ್ಪ ಕೇಸರಿ ಹಾಕ್ರಿ, ಅಂದ್ರೆ ಹಲ್ವಾ ಭಾಳ ರುಚಿ ಆಗ್ತೈತಿ. ನೀವು ತಗೊಂಡಿದ್ದು ಬೆಲ್ಲದ ಕಲರ್ ಮೇಲೆ ಇಲ್ಲ ಅಂತಂದ್ರೆ ಸಕ್ಕರೆ ಮೇಲೆ ಹಲ್ವಾ ಕಲರ್ ಡಿಪೆಂಡ್ ಆಗಿರ್ತೈತಿ. ಒಂದು 4-5 ನಿಮಿಷ ಆಯ್ತು ನೋಡ್ರಿ, ಇದು ಕುದಿಯಾಕತ್ತು. ಈಗ ಸ್ವಲ್ಪ ಗಟ್ಟಿ ಆಗೈತಿ. ಈ ಸ್ಟೇಜ್ನಾಗ ಇದ್ರಾಗ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಮತ್ತೆ ಇದನ್ನು ಸ್ವಲ್ಪ ಹೊತ್ತನ ಹುರಿತೀನಿ. ಈ ರೆಸಿಪಿಗೆ ತುಪ್ಪ ಮತ್ತು ಗೋಡಂಬಿ ಎರಡು ಸ್ವಲ್ಪ ಜಾಸ್ತಿನ ಬೇಕು. ಹಲ್ವಾದ ಪ್ರತಿಯೊಂದು ತುತ್ತನಾಗೂ ಗೋಡಂಬಿ ಬರಬೇಕು, ಅಂದ್ರೆ ಹಲ್ವಾ ಭಾಳ ರುಚಿ ಆಗ್ತೈತಿ. ಒಂದು 2 ನಿಮಿಷ ಹುರಿದ ಮೇಲೆ ಮತ್ತೆ ಈಗ ನಾನು ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಕತ್ತೀನಿ ರೀ. ಟೋಟಲಿ ನಾ ಇಲ್ಲೇ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಉಪಯೋಗಿಸೀನಿ ರೀ. ಇದನ್ನು ಎಲ್ಲಿ ತನಕ ಹುರಿಬೇಕಪ್ಪ ಅಂತಂದ್ರೆ ತುಪ್ಪ ಎಲ್ಲ ಸೈಡಿಗೆ ಬಿಟ್ಕೊಂಡು ಬರಬೇಕು. ಈ ಹಲ್ವಾ ತಳಕ್ಕೆ ಸ್ವಲ್ಪನೂ ಅಂಟಬಾರ್ದು ಮತ್ತು ಹಲ್ವಾ ಒಂದು ಕಡೆ ಹಿಂಗೆ ಕುಡ್ಕೊಂಡು ಬರಬೇಕು, ಅಂದ್ರೆ ಅವಾಗ ಹಲ್ವಾ ರೆಡಿ ಆಗೈತೆ ಅಂತೇಳಿ ಅರ್ಥ. ಈಗಿದ್ರಾಗ ಕುಟ್ಟಿ ಪುಡಿ ಮಾಡಿದ ಒಂದು 4-5 ಯಾಲಕ್ಕಿ ಮತ್ತು ತುಪ್ಪದಾಗ ಫ್ರೈ ಮಾಡಿದಂಥ ಗೋಡಂಬಿ ಹಾಕಿ ಚಲೋತಂಗೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ದಾರೆ. ಈಗ ನೋಡ್ರಿ, ಮಸ್ತ್ ಬಿಸಿ ಬಿಸಿ ಕಾಶಿ ಹಲ್ವಾ ರೆಡಿ. ಬಾಯಾಗ ಹಾಕೊಂಡು ಕೂಲಿ ಹಂಗೆ ಬೆನ್ನಿಗತ್ಲೆ ಕರ್ಗೆ ಬಿಡ್ತೈತಿ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡ್ರಿ. ಇವತ್ತಿನ ರೆಸಿಪಿ ಚಲೋ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.